ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಒಲವೆಂದರೆ ನೀನೇ. ಬೇಗ ರೆಡಿ ಆಗಮ್ಮ. ಯಾಕೆಷ್ಟು ಆಟ? ನೀನು ಹೇಳಿದಂಥ ಹುಡುಗನನ್ನೇ ಆರಿಸಿದ್ದೀವಿ ಅಲ್ವಾ? ಇನ್ನೇನು ಹುಡುಗನ ಕಡೆಯವರು ಬಂದು ಬಿಡುತ್ತಾರೆ. ತಾಯಿ ಜಾನಕಿ ಅವಸರಿಸುತ್ತಿದ್ದರೋ ಮುಖ ಉದಿಸಿ ಕುಳಿತಿದ್ದಳು ಮೌನಿಕಾ. ಬರುವುದು ಹುಡುಗನ ಕಡೆಯವರು ತಾನೇ, ಹುಡುಗ ಬರುವುದಿಲ್ಲವಲ್ಲ. ಮತ್ತೆ ನಾನ್ಯಾಕೆ? ಅವರ ಕಡೆಯವರು ಹುಡುಗನನ್ನು ಬಿಟ್ಟು ಮಾಡುವಂತೆ ನೀವು ನನ್ನ ಬಿಟ್ಟು ನಿಶ್ಚಿತಾರ್ಥ ಮುಗಿಸಿ. ಅಸಂಬಂಧವಾಗಿ ಮಾತನಾಡುತ್ತಾ ಕುಳಿತ ಮಗಳನ್ನು ಒಲೈಸುವ ಬಗ್ಗೆ ತಿಳಿಯದಾಯಿತು ಜಾನಕಿಯವರಿಗೆ. ಆಗಲೇ ಗಡಿಬಿಡಿಯಲ್ಲಿ ಒಳಬಂದರೋ ಮೌನಿಕಾಳ ತಂದೆ ಶಿವರಾಮರು. ಜಾನಕಿ ಸಿದ್ಧವಾಯ್ತ ಎಲ್ಲ ಎನ್ನುತ್ತಾ ಬಂದವರು ಬಿಚ್ಚಲೆ ಗೌರಮ್ಮನಂತೆ ಕುಳಿತ ಮಗಳನ್ನು ನೋಡಿ ಗದರಿದರು. ಮೌನಿಕಾ, ಅವರೆಲ್ಲ ಆಗಲೇ ಹೊರಟಿದ್ದಾರೆ. ನೀನೇನು ಇನ್ನೂ ಹೀಗೆ ಕುಳಿತಿದ್ದೀಯಾ? ಏನು ನಿನ್ನ ಹುಚ್ಚಾಟ? ಬೇಗ ರೆಡಿ ಆಗೋ. ಕಣ್ಣು ದೊಡ್ಡದು ಮಾಡಿ ಗದರಿದಾಗ ಉಪಾಯವಿಲ್ಲದೆ ಮನಸ್ಸಿಲ್ಲದ ಮನಸ್ಸಿನಿಂದ ಅಪ್ಪನಿಗೆ ಗೊಣಗಿಕೊಳ್ಳುತ್ತಲೇ ಸಿದ್ಧವಾಗಲು ಶುರುವಿಟ್ಟಳು. ಸಹಾಯಕ್ಕೆ ಬಂದ ಅಮ್ಮನ ಮೇಲೆ ಅಪ್ಪನ ಮೇಲಿನ ಕೋಪ ತೋರಿಸುತ್ತಾ ಬೇಗ ಮುಗಿಸಿದ್ದೆ ಅವಳಿಗೆ ವರನನ್ನು ಹುಡುಕಲು ಶುರುವಿಟ್ಟರು. ಅವಳ ಆಸೆ ಯೋಧನನ್ನು, ಅದರಲ್ಲೂ ಗಡಿ ಕಾಯುವ ಯೋಧನನ್ನೇ ಮದುವೆಯಾಗಬೇಕು ಎಂದು. ಆ ಸಂಬಂಧವನ್ನೇ ಆರಿಸಿದರು. ಹುಡುಗ ಸ್ಫುರದ್ರೂಪಿ, ನಮ್ಮ ಹುಡುಗಿಯ ಅಂದಕ್ಕೆ ತಕ್ಕನಾದ ಜೋಡಿ. ಆದರೆ ಅವನನ್ನು ಎದುರು ಅವಳೇನು ನೋಡಿಲ್ಲ. ಒಂದೆರಡು ಬಾರಿ ಮಾತನಾಡಿದ್ದು ಬಿಟ್ಟರೆ ಭಾವಚಿತ್ರದಲ್ಲಿ ನೋಡಿದ್ದು. ಅವಳಿಗೇನು ಹುಡುಗನ ಅಂದದ ಮೇಲೆಲ್ಲ ಆಸಕ್ತಿ ಇಲ್ಲ. ಅವನು ಮಾತನಾಡುವ ರೀತಿಯಲ್ಲೇ ಅವನ ಗುಣವನ್ನು ಲೆಕ್ಕ ಹಾಕಿದ್ದಳು. ಆಗಲೇ ಮನಸ್ಸಿನಲ್ಲಿ ಗಂಡನ ಸ್ಥಾನ ಅವನಿಗೆ ನೀಡಿಬಿಟ್ಟಿದ್ದಾಳೆ. ಸ್ವಲ್ಪ ದಿನ ತಡವಾದರೂ ಪರವಾಗಿಲ್ಲ, ಹುಡುಗ ಬಂದ ಮೇಲೆ ನಿಶ್ಚಿತಾರ್ಥ ನಡೆಯಲಿ ಎಂಬುವುದು ನಮ್ಮ ಹುಡುಗಿಯ ಆಸೆ. ಆದರೆ ಒಳ್ಳೆ ಮುಹೂರ್ತ ತಪ್ಪಿ ಹೋಗುವ ಮೊದಲು ನಿಶ್ಚಿತಾರ್ಥ ಮುಗಿಸಬೇಕು ಎಂದು ತಂದೆಯ ಆಸೆ. ಕೊನೆಗೂ ತಂದೆಯೇ ಗೆದ್ದ ಈ ಪಂದ್ಯದಲ್ಲಿ. ಮಗಳು ಕೆನ್ನೆ ಒಬ್ಬಿಸಿಕೊಂಡು ಕುಳಿತಿದ್ದಾಳೆ. ಬಾವಿ ಗಂಡನಿಗೆ ತನ್ನಾಸೆ ಹೇಳಿ ಅವನಾದರೂ ಮಾತನಾಡುತ್ತಾನೆ ಅಂದುಕೊಂಡರೆ ಅವನು ಹಿರಿಯರು ಹೇಳಿದಂತೆ ಆಗಲಿ ಬಿಡೋ, ಮದುವೆಯಂತೋ ನನ್ನ ಬಿಟ್ಟು ಮಾಡಲಾಗುವುದಿಲ್ಲವಲ್ಲ ಎಂದು ಹಾಸ್ಯ ಚಟಾಕಿ ಆರಿಸುತ್ತಾನೆ. ಆದರೆ ಅವಳಿಗೆ ಅದು ತಮಾಷೆಯಲ್ಲ. ಹಾಗಾಗಿ ಅವನ ಮೇಲಿನ ಕೋಪಕ್ಕೆ ನಿನ್ನೆ ಕರೆ ಮಾಡಿದಾಗ ಏನೋ ನೆಪ ಹೇಳಿ ಅವನ ಬಳಿ ಮಾತನಾಡುವುದನ್ನು ತಪ್ಪಿಸಿಕೊಂಡಿದ್ದಾಳೆ. ಆಗಲೇ ಹುಡುಗನ ಕಡೆಯವರು ಬಂದರೆಂದು ಹೊರಗೆ ಗಲಾಟೆ ಕೇಳ ಹತ್ತಿದ್ದು. ಅವಳಿಗೆ ಕಣ್ಣ ಹಂಚಲ್ಲಿ ನಿಂತ ಹನಿಯನ್ನು ಜಾರಲು ಕೊಡದೆ ಹೊರಬಂದವಳು ಪದ್ಧತಿಯಂತೆ ಗಂಡಿನ ಕಡೆಯವರ ಮುಂದೆ ನೀರಿಟ್ಟು ನಮಸ್ಕಾರ ಮಾಡಿ ಹೊಳಬಂದಳು. ಎಲ್ಲ ಹುಡುಗಿ ಮುಖ ಎತ್ತದೆ ಓಡಿದ್ದು ನೋಡಿ ಬಹಳ ನಾಚಿಕೆಯ ಹುಡುಗಿ ಎಂದು ಮಾತನಾಡಿಕೊಳ್ಳುತ್ತಿದ್ದರೆ ಅವಳ ಮನಸ್ಸಿನ ನೋವು ಅವಳಿಗಷ್ಟೇ ಗೊತ್ತಲ್ಲ. ಮುಂದಿನ ಶಾಸ್ತ್ರಗಳು ನೆರವೇರಿದ್ದವು. ಅವಳಿಗೆ ಯಾವುದರಲ್ಲೂ ಮನಸ್ಸಿಲ್ಲ. ತಲೆಯಂತೂ ಎತ್ತಲೇ ಇಲ್ಲ. ಕಣ್ಣಲ್ಲಿನ ನೀರು ಕಾಣಬಾರದಲ್ಲ. ಆದಿ, ಉಂಗುರ ತೊಡಿಸು ಎಂಬ ಧ್ವನಿ ಕೇಳಿದ್ದೆ ಅವಳ ಕಿವಿ ನೆಟ್ಟಗಾಯಿತು. ತಟ್ಟನೆ ತಲೆ ಎತ್ತಿದ್ದಳು. ಹೌದು, ಅವನೇ ಕುಳಿತಿದ್ದಾನೆ ಎದುರಿಗೆ, ಅದೇ ಮಂದಹಾಸದೊಂದಿಗೆ. ಅವಳು ತನ್ನ ಮುಖ ನೋಡಿ ಆಶ್ಚರ್ಯಗೊಂಡಾಗ ಕೀಚಾಯಿಸುವ ನಗುವಿನೊಂದಿಗೆ. ಇನ್ನು 2 ತಿಂಗಳುಗಳ ವಿರಾಮ ಅವನಿಗೆ. ಹಾಗಾಗಿ ಶಿವರಾಮ್ ಮಗಳ ಆಸೆಯಂತೆ ಈಗಲೇ ನಿಶ್ಚಿತಾರ್ಥ ಇಟ್ಟಿಕೊಂಡಿದ್ದರು. ಆದರೆ ಅವಳಿಗೆ ತಾನು ಬರುವ ವಿಷಯ ತಿಳಿಯಬಾರದು ಎಂಬುವುದು ಹುಡುಗನ ಷರತ್ತು. ಈಗ ಎಲ್ಲ ಸೇರಿ ರೇಗಿಸ ಹತ್ತಿದ್ದರೆ ಹುಡುಗಿ ನಾಚಿ ಮುದುಡಿ ಕುಳಿತು ಬಿಟ್ಟಳು. ಅವಳ ಆಸೆಯಂತೆ ನಿಶ್ಚಿತಾರ್ಥ ನೆರವೇರಿ 2 ವಾರ ಬಿಟ್ಟು ಮದುವೆ ದಿನವೂ ಗುರುತಾಯಿತು. ಮನೆಯಲ್ಲೆಲ್ಲ ನಿಲ್ಲದ ಓಡಾಟ, ಸಂಭ್ರಮದ ಹಾರಾಟ. ಹುಡುಗ ಹುಡುಗಿಗಂತೂ ಮಾತನಾಡಿದಷ್ಟು ಕಡಿಮೆಯೇ. ಇನ್ನೂ ಮುಗಿಯದ ಹರಟೆ ಅವರದ್ದು. ಮದುವೆ ದಿನವೂ ಮಾತನಾಡುತ್ತಾ ಶಾಸ್ತ್ರಗಳನ್ನು ಮರೆತು ಕುಳಿತುಕೊಳ್ಳಬೇಡಿ ಎಂದು ಉಳಿದವರ ಕಿಚಾಯಿಸುವಿಕೆ ನಡುವೆಯೇ ದಿನಗಳು ಬೇಗ ಬೇಗ ಉರುಳಿ ಮದುವೆ ದಿನವೂ ಬಂದಿತ್ತು. ಆದರ್ಶ್ ಸಂಗಾತಿ ಮೌನಿಕಾ ಎಂಬ ದೊಡ್ಡ ಬೋರ್ಡ್. ಆದರ್ಶನ ಜೀವನದಲ್ಲಿ ಶಾಸ್ತ್ರೋಕ್ತವಾಗಿ ಮೌನಿಕಾಳ ಪ್ರವೇಶದ ಆ ಶುಭ ಸಂದರ್ಭಕ್ಕೆ ಸಾಕ್ಷಿಯಾಗಿ ನೆನೆದಿರುವ ಜನಸ್ತೋಮದ ಎದುರು ಪವಿತ್ರ ಅಗ್ನಿದೇವನ ಸಾಕ್ಷಿಯಾಗಿ 3 ಗಂಟು ಬಿಗಿದು ಮೌನಿಕಾಳನ್ನು ಶಾಶ್ವತವಾಗಿ ತನ್ನವಳನ್ನಾಗಿ ಮಾಡಿಕೊಂಡ ಆದರ್ಶ್. ಮೊದಲ ರಾತ್ರಿಯ ಆ ಮಧುರ ಗಳಿಗೆಯಲ್ಲಿ ಇಷ್ಟು ದಿನ ಬಾಯಿ ಮುಚ್ಚದೆ ವಟವಟ ಎನ್ನುತ್ತಿರುವವಳು ಸುಮ್ಮನೆ ಕಾಲಲ್ಲಿ ನೆಲ ಕೆರೆಯುತ್ತಾ ತಲೆ ಎತ್ತದೆ ಕುಳಿತಿದ್ದು ನೋಡಿದವನಿಗೆ ನಗು. ಮೌನಿಕಾ,
ಮೃದುಭಾವಗಳನ್ನು ಹೊತ್ತು ಪ್ರೀತಿ ತುಂಬಿದ ಧ್ವನಿಯಿಂದ ಕರೆದಾಗ ಇಷ್ಟರವರೆಗೆ ಬರೀ ಅವನ ಉಸಿರಾಟದ ಏರಿಳಿತದಿಂದಲೇ ಕಂಪನ ಅನುಭವಿಸುತ್ತಿದ್ದವಳಿಗೆ ಮೈ ರೋಮಾಂಚನವಾಗಿತ್ತು. ಕಷ್ಟಪಟ್ಟು ಉಸಿರಿದಳು ನಾಚಿಕೆಯಿಂದಲೇ. ಈ ದಿನ ನಿನ್ನ ಮುಖ ನೋಡುವ ಭಾಗ್ಯ ಇಲ್ಲವೇ ನನಗೆ? ತುಂಟತನ ಬೆರೆತ ಮಾತಿಗೆ ಮತ್ತಷ್ಟು ನಾಚಿದಳು. ಅವನೇ ತನ್ನೆಡೆಗೆ ತಿರುಗಿಸಿಕೊಂಡ ಅವಳನ್ನು. ಅವಳ ಗಲ್ಲ ಹಿಡಿದು ಮುಖ ಮೇಲೆತ್ತಿದ್ದವನು, ನಾನೇನೂ ಹೇಳಬೇಕು? ನನ್ನ ಮಾತಿಗೆ ಒಪ್ಪಿಗೆ ಸೂಚಿಸಬೇಕು ನೀನು. ಆದೇಶವೋ ಕೋರಿಕೆಯೋ? ಕೀಟಲೆಯಾಗಿ ಕೇಳಿದಳು. ನಿನಗೆ ಆದೇಶಿಸಲು ಆಗುತ್ತದೆಯೇ ನನಗೆ? ಕೋರಿಕೆ ಎಂದೇ ತಿಳಿದುಕೋ ಎಂದ ಅವನು ಅವಳಿಗೆ ಗೆಲ್ಲಲು ಬಿಟ್ಟು. ಅವಳು ಕಿಲಕಿಲನೆ ನಕ್ಕು ಬಿಟ್ಟಳು. ನಿನ್ನ ಮುಖದಲ್ಲಿ ಈ ನಗು ಹೀಗೆ ಇರಬೇಕೆಂಬುದೇ ನನ್ನ ಆಸೆ. ಹಾಗಾಗಿ ಒಂದು ವೇಳೆ ನನಗೇನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟರೆ ನೀನು ಬೇರೆ ಮದುವೆ ಆಗಬೇಕು. ನಿಷ್ಕಲ್ಮಶ ಮನಸ್ಸಿನಿಂದ ಒದರಿಬಿಟ್ಟ. ಪಟಾರನೆ ಬಿದ್ದಿತ್ತು ಅವನ ಕೆನ್ನೆಗೆ. ಅವಳು ಸಿಟ್ಟಿನಲ್ಲಿ ದುಮುಗುಡುತ್ತಾ ಕುಳಿತಿದ್ದಳು. ತನ್ನ ಹೆಂಡತಿಯ ಸೌಮ್ಯ ಮುಖದ ಇಂದಿನ ಇನ್ನೊಂದು ರೂಪ ನೋಡಿ ಒಮ್ಮೆ ಬೆಚ್ಚಿದ ಆದರ್ಶ್. ನಿಮಗೆ ಮಾತನಾಡಲು ಬೇರೆ ವಿಷಯವೇ ಸಿಗಲಿಲ್ವಾ? ಸರಿ, ನಾಳೆ ನಾನು ಸತ್ತರೂ ನೀವು ಇಂದು ನಿಲ್ಲಿಸಿದಳು. ನಿನಗೇನೂ ಆಗುವುದಿಲ್ಲ ಮಾರಾಯಿತಿ. ಏನೇನಾದರೂ ಬಡಬಡಾಯಿಸಬೇಡ. ಈ ಬಾರಿ ಅವನಿಗೆ ಕೋಪ ಬಂತು. ಯಾಕಾಗುವುದಿಲ್ಲ? ನಾಳೆ ತರಕಾರಿ ತರಲು ಮಾರ್ಕೆಟಿಗೆ ಹೋಗುತ್ತೇನೆ. ಹಿಂದಿನಿಂದ ಲಾರಿ ಬಂದು ಗುದ್ದುತ್ತದೆ. ಒಂದೇ ಹೊಡೆತಕ್ಕೆ ಕೈಲಾಸ ಸೇರುತ್ತೇನೆ. ಆಗ ನೀವು ಬೇರೆ ಮದುವೆ ಆಗಬಾರದು. ಸಾಯುವವರೆಗೂ ನನ್ನ ನೆನಪಲ್ಲೇ ಇರಬೇಕು. ಸಿಟ್ಟಿನಲ್ಲಿ ಹೇಳುತ್ತಿದ್ದವಳ ಮಾತಿಗೆ ನಗಬೇಕೋ ಅಳಬೇಕೋ ತಿಳಿಯಲಿಲ್ಲ ಅವನಿಗೆ. ಅವಳು ಮುಖ ತಿರುಗಿಸಿ ಕುಳಿತು ಬಿಟ್ಟಳು. ಬೇಸರದಲ್ಲೋ ಕೋಪದಲ್ಲೋ ಅವಳನ್ನು ಸಮಾಧಾನಿಸುವ ಹೊಣೆ ಅವನದ್ದೀಗ. ಕೆನ್ನೆ ತುಂಬ ನೋವಾಗುತ್ತಿದೆ ಎಂದ ಮೂತಿ ಉದ್ದ ಮಾಡಿ ಅವನಿಗೆ ಹೊಡೆದ ತನ್ನ ತಪ್ಪು ನೆನಪಾಗಿ ನಾಲಿಗೆ ಕಚ್ಚಿಕೊಂಡು ಕ್ಷಮಿಸಿ ಎಂದಳು ಮುಜುಗರದಿಂದ. ಆಗುವುದಿಲ್ಲ ಅಷ್ಟು ಸುಲಭವಾಗಿ ಕ್ಷಮಿಸಲು, ಗಂಭೀರತೆಯ ನಾಟಕವಾಡುತ್ತಾ ಹೇಳಿದ. ಅವಳ ಮುಖ ಚಿಕ್ಕದಾಯಿತು. ಅವನೆಡೆಗೆ ತಿರುಗಿದಳು. ಅವನ ಮುಖವಿನ್ನೂ ಗಂಟಿಕ್ಕೇ ಇತ್ತು. ಕ್ಷಮಿಸಿ, ನಿಜವಾಗಿಯೂ ಬೇಕಂತ ಹೊಡೆದಿದ್ದಲ್ಲ. ಸಿಟ್ಟಿನ ಬರದಲ್ಲಿ ಆದದ್ದು ಅದು. ಆಯಿಂಟ್ಮೆಂಟ್ ಹಚ್ಚುತ್ತೀನಿ, ಎಲ್ಲಿದೆ ಕೊಡಿ ಎಂದಳು ಪಾಪಪ್ರಜ್ಞೆಯಲ್ಲಿ. ಅವಳನ್ನು ತನ್ನ ಬಳಿ ಎಳೆದುಕೊಂಡು ಅವಳ ಕೆಳತುಟಿಯನ್ನು ಸವರಿ ಇಲ್ಲಿದೆ ಎಂದಾಗ ನಾಚಿ ಕೆಂಪಾದವಳನ್ನು ಬಿಡದೆ ಮುದ್ದಿಸಿದ. 2 ತಿಂಗಳು ಸರಿದು ಹೋಗಿತ್ತು. ಆ ದಿನ ಅವನು ಹೊರಡುವ ದಿನ ಬಂದೇ ಬಿಟ್ಟಿತು. ಬೇಸರವಾದರೂ ತೋರಿಸಿಕೊಳ್ಳದ ಧೀರೆ ಅವಳು. ನಗುಮುಖ ಹೊತ್ತುಕೊಂಡೇ ಅವನನ್ನು ಬೀಳ್ಕೊಡಲು ಸಿದ್ಧಳಾದಳು. ಎಲ್ಲರಿಗೂ ಕೈ ಬೀಸಿ ಹೊರಟವನ ಹಿಂದೆ ಓಡಿದವಳ ಬಗ್ಗೆ ಅವನಿಗೆ ತಿಳಿದಿರಲಿಲ್ಲ. ಸ್ವಲ್ಪ ದೂರ ಹೋದಾಗ ಹಿಂದೆ ಕೇಳುತ್ತಿರುವ ಸದ್ದಿಗೆ ತಿರುಗಿ ನೋಡಿದ. ಮೌನಿಕಾ ಓಡಿ ಬರುತ್ತಿದ್ದಾಳೆ. ಮೌನಿಕಾ, ನಿಧಾನ, ಯಾಕೆ ಓಡಿ ಬರುತ್ತಾ ಇದ್ದೀಯಾ ಎನ್ನುತ್ತಾ ಅವನೇ ಅವಳ ಬಳಿ ಹೊರಟ. ನೀವು ಅಲ್ಲೇ ನಿಲ್ಲಿ ಎನ್ನುತ್ತಾ ಓಡಿ ಬಂದು ಅವನ ಕೈ ಹಿಡಿದು ಅಲ್ಲೇ ಒಂದು ಕಿರುದಾರಿಯಲ್ಲಿ ಕರೆದುಕೊಂಡು ಹೊರಟಳು. ಮೌನಿಕಾ, ತಡ ಆಗ್ತಾ ಇದೆ, ನನಗೆ ಎಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಿ? ಅವನ ಪ್ರಶ್ನೆಗೆ ಅವಳ ಉತ್ತರವಿಲ್ಲ. ಸುಮ್ಮನೆ ಅವನ ಕೈ ಹಿಡಿದು ಎಳೆದುಕೊಂಡು ಹೊರಟವಳು ಅವರದೇ ತೋಟಕ್ಕೆ ಕರೆದುಕೊಂಡು ಹೋಗಿ ಒಂದೆಡೆ ನಿಲ್ಲಿಸಿದಳು. ಮೌನಿಕಾ, ಇಲ್ಯಾಕೆ? ಅಸಮಾಧಾನದಿಂದ ಕೇಳಿದ ಅವನು. ಅದೇ ತೋಟದ ಒಂದು ಬದಿಯಲ್ಲಿದ್ದ ನೀರಿನ ಮೂಲದಿಂದ ಒಂದು ದೊಡ್ಡ ಎಲೆ ಪಾತ್ರೆಯಿಂದಲೇ ತಯಾರಿಸಿದ ಸಾಧನದಿಂದ ನೀರು ತಂದು ಅವನ ಕೈಗೆ ನೀಡಿದವಳು ಅಲ್ಲೇ ಈಗೀಗಷ್ಟೇ ನೆಟ್ಟಂತಿದ್ದ ಮಾವಿನ ಸಸಿಗೆ ನೀರೆರೆಯುವಂತೆ ಸೂಚಿಸಿ ಅವನು ನೀರು ಹಾಕುವವರೆಗೂ ಅವನನ್ನೇ ನೋಡುತ್ತಾ ನಿಂತಳು. ಅವನಿಗೆ ಎಲ್ಲ ಗೋಜಲು. ಇನ್ನೊಂದೆಡೆ ತಡವಾಯಿತು ಎಂಬ ಗಡಿಬಿಡಿ. ಆಯ್ತಲ್ಲ, ಇದಕ್ಕೆ ಇಲ್ಲಿಯವರೆಗೂ ಕರೆದುಕೊಂಡು ಬರಬೇಕಿತ್ತಾ? ಉಸಿಮುನಿಸಿನಿಂದ ಗದರಿದ. ಪಕ್ಕನೆ ಅವನ ಕೈ ಎಳೆದುಕೊಂಡು ತನ್ನ ಹೊಟ್ಟೆ ಮೇಲೆ ಇರಿಸಿಕೊಂಡವಳ ಮುಖದ ತುಂಬ ಮಂದಹಾಸ. ನಮ್ಮ ಮಗುವೂ ಹೀಗೆ ಉಪಕಾರಿಯಾಗಲಿ ಎಂದು ಆಶೀರ್ವಾದ ಮಾಡಿ ಎಂದಾಗ ಅವನಿಗೆ ಖುಷಿಯ ಜೊತೆ ಬಹುವಾದ ಆಶ್ಚರ್ಯ. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದ. ಎಂತಹ ಉನ್ನತ ಯೋಚನೆ ಇವಳದ್ದು! ಅದೆಲ್ಲಿಂದ ಸಿಕ್ಕಿದಳೋ ಈ ಹುಡುಗಿ ನನಗೆ? ಸೈನಿಕನೇ ಬೇಕು ಎಂದು ಮದುವೆಯಾದಳಂತೆ ಧೀರೆ, ಉದಾತ್ತೆ, ದಿಟ್ಟ ಹುಡುಗಿ, ಯೋಧನ ಹೆಂಡತಿ ಎಂದು ಅವಳಿಗೆ ಗರ್ವವಂತೆ. ನಿನ್ನ ಹೆಂಡತಿಯಾಗಿ ಪಡೆದೆ ಎಂದು ನನಗೆ ಹೆಮ್ಮೆ ಕಣೆ. ದೇವರೇ, ಈ ಮಗುವಿನ ಮುಖ ನೋಡುವ ಭಾಗ್ಯವನ್ನೊಂದು ಕರುಣಿಸಿಬಿಡು ಎಂದು ಮನಸ್ಸಿನಲ್ಲೇ ಅಲಬಿಕೊಂಡವನು ಅವಳನ್ನು ಎದೆಗೆ ಒತ್ತಿಕೊಂಡು ಥ್ಯಾಂಕ್ ಯು ಸೋ ಮಚ್ ಮೌನಿ. ಇಷ್ಟು ಸುಂದರವಾಗಿ
ನಾನು ತಂದೆಯಾಗುತ್ತಿರುವ ವಿಷಯ ಅರಿಹಿದ್ದಕ್ಕೆ ನಮ್ಮ ಮಗು ನಿನ್ನಂತೆ ಆಗಿಬಿಡಲಿ ಎಂದು ಹಾರೈಸಿಬಿಟ್ಟ. ಅವಳು ಮನಸ್ಫೂರ್ತಿಯಾಗಿ ನಕ್ಕಳು. ಫೋನಿನ ಕರೆಯಲ್ಲಿಯೇ ಮಗುವಿನ ಬಗ್ಗೆ ನೂರಾರು ಕನಸು ಕಟ್ಟಿದರು. ಪ್ರತಿ ಬಾರಿ ಕರೆ ಮಾಡಿದಾಗ ಆರೋಗ್ಯ ಜೋಪಾನ ಎನ್ನುವುದನ್ನು ಮರೆಯುತ್ತಿರಲಿಲ್ಲ ಅವನು. ಆದರ್ಶ್ನ ತಂದೆ ತಾಯಿಗಂತೂ ಅಜ್ಜಿ ತಾತನಾಗುವ ಹಿಗ್ಗೋ. ಈಗ ಅವಳಿಗೆ 6 ತಿಂಗಳು. ಅವಳ ತಾಯಿಯೂ ಆಗಾಗ ಬಂದು ಅವಳ ಆರೈಕೆ ಮಾಡಿ ಹೋಗುತ್ತಿದ್ದರು. ಮನೆ ಬಾಗಿಲು ಬಡಿದ ಸದ್ದಾದಾಗ ಇಷ್ಟು ಬೇಗ ಯಾರು ಬಂದವರು ಎಂದು ಗೊಣಗಿಕೊಳ್ಳುತ್ತಲೇ ಹೋಗಿ ಬಾಗಿಲು ತೆಗೆದಾಗ ಕಂಡಿದ್ದು ಆದರ್ಶ್. ಒಂದೇ ನೆಗೆತಕ್ಕೆ ಅವನ ತೆಕ್ಕೆಯಲ್ಲಿ ಬಿದ್ದಳು. ಮತ್ತೆ ಹೇಳದೆ ಬಂದು ಸರ್ಪ್ರೈಸ್ ನೀಡಿದ್ದ ಅವನು. ಅವನ ಹಿಡಿತದಿಂದ ಹೊರಬರುವುದೇ ಬೇಡವೆನಿಸುತ್ತಿತ್ತು ಅವಳಿಗೆ. ಅವಳೊಟ್ಟಿಗೆ ಹೊಳಹೋದ. ತಂದೆ ತಾಯಿಗೂ ಮಗನನ್ನು ನೋಡಿದ ಸಂಭ್ರಮವೋ ಸಂಭ್ರಮ. ತಾಯಿಯಂತೂ ಅವನಿಷ್ಟದ ತಿಂಡಿಗಳನ್ನು ಮಾಡಲು ಅಡುಗೆ ಕೋಣೆ ಹೊಕ್ಕಿಬಿಟ್ಟರು. ಅವರ ಜೊತೆಗೆ ಸಹಾಯಕ್ಕೆಂದು ಹೊರಟ ಮಡದಿಯನ್ನು ಮುದ್ದಾಗಿ ಎಳೆದುಕೊಂಡು ಹೊರಟ ಅವನು ಇಷ್ಟು ದಿನದ ಮಾತನ್ನು ಆಡಿ ಮುಗಿಸಿಕೊಳ್ಳಲ್ಲ. ಈ ಬಾರಿ ಅವನಿದ್ದದ್ದು ಬರೀ 4 ದಿನ. ಆದರೆ ಅವನೊಟ್ಟಿಗೆ ಕಳೆದ ದಿನಗಳ ನೆನಪುಗಳೇ ಸಾಕು ಅವಳಲ್ಲಿ ಚೈತನ್ಯ ಮೂಡಿಸಲು. ಆದರೆ ಅವನಿಗೆ ಒಂದೇ ಆತಂಕ, ಮಗುವಿನ ಮುಖ ನೋಡಲಾಗುವುದೋ ಇಲ್ಲವೋ ಎಂದು. ಹಾಗಾಗಿ ರಜೆ ಹಾಕಿ ಬಂದು ಬಿಟ್ಟಿದ್ದ. ಕೊನೆ ಪಕ್ಷ ಹೆಂಡತಿಗಾದರೂ ಈ ಅವಧಿಯಲ್ಲಿ ಕೆಲವು ದಿನದ ಮಟ್ಟಿಗೆ ಜೊತೆಗಾರನಾಗಿ ಇರೋಣ ಎಂದು. ಮತ್ತೆ ಅವನು ಹೊರಟಾಗ ಅದೇ ಮುಗುಳ್ನಗೆಯಿಂದಲೇ ಬೀಳ್ಕೊಟ್ಟಳು ಅವಳು. ಯಾವಾಗಲೂ ಇವಳ ಮುಖದಲ್ಲಿ ಮಾಸದ ನಗು ಎಂದುಕೊಂಡ. ಅವಳ ಆ ಒಂದು ಧೀರ ನಗುವೆ ಅವನಿಗೆ ಮತ್ತಷ್ಟು ಶಕ್ತಿ. ಮತ್ತೊಮ್ಮೆ ದೇವರಲ್ಲಿ ಅದೇ ಪ್ರಾರ್ಥನೆ ಇತ್ತು. ದೇಶದ ರಕ್ಷಣೆಗಾಗಿ ನಡೆದ. ಮನಸ್ಸನ್ನು ಗಟ್ಟಿಯಾಗಿಸಿಕೊಂಡ. ಮುದ್ದಾದ ಗಂಡು ಮಗು ಆದರ್ಶ್ ಮೌನಿಕಾರ ಪ್ರೀತಿಯ ಸಂಕೇತವಾಗಿ ಜನಿಸಿದ. ಫೋಟೋ ಹೊಡೆದು ಕಳಿಸಿದ್ದಳು ಪೋಸ್ಟ್ನಲ್ಲಿ ಗಂಡನಿಗೆ. ಕಣ್ಣು ಮೂಗು ಎಲ್ಲ ಹೋಲುತ್ತಿದ್ದದ್ದು ಆದರ್ಶ್ನದ್ದೇ. ಅವಳಿಗೆ ಹಿಗ್ಗೋ ಗಂಡನಿಂದ ಕರೆ ಬಂದು ಮಗುವಿನ ಬಗ್ಗೆ ಹೇಳುವಾಗ. ಮಗುವಿಗೆ 3 ತಿಂಗಳಾಗಿತ್ತು. ಆ ದಿನ ಕರೆ ಬಂದಾಗ ಗಂಡನದ್ದೆಂದೇ ಓಡಿ ಹೊರಟಳು. ಹಲೋ, ಬಹಳ ಉತ್ಸಾಹದಲ್ಲಿ ಹೇಳಿದಳು. ಆದರೆ ಆ ಕಡೆಯಲ್ಲಿ ಕೇಳಿದ್ದ ಸುದ್ದಿಯಿಂದ ಅವಳ ಹೃದಯ ಒಡೆಯುವುದೊಂದು ಬಾಕಿ. ಪ್ರತಿ ಬಾರಿ ಅವನ ಮನಸ್ಸಲ್ಲಿ ಮಗುವನ್ನು ನೋಡಲು ತಾನಿರುತ್ತೇನೋ ಇಲ್ಲವೋ ಎನ್ನುವ ಆತಂಕ ಸುಳಿದಾಗ ಅದನ್ನು ಅವನ ಕಣ್ಣಲ್ಲಿ ಓದುತ್ತಿದ್ದ ಹೆಣ್ಣು ಅವಳು. ಆದರೆ ಅವಳಿಗೆ ನಂಬಿಕೆ ಇತ್ತು ತನ್ನ ಗಂಡ ಮರಳಿ ಬಂದೇ ಬರುತ್ತಾನೆ ಎಂದು. ಆದರೆ ಈ ದಿನ ನಂಬಿಕೆಯೆಲ್ಲ ಸುಳ್ಳಾಯಿತೆ. ತಿಳಿಯುತ್ತಿಲ್ಲ ಅವಳಿಗೆ. ಕಣ್ಣೆದುರು ಬರೀ ಅವನ ನಗುತ್ತಿರುವ ಚಿತ್ರವೇ ಸುಳಿದಾಡುತ್ತಿದೆ. ಅಲ್ಲೇ ಕುಸಿದು ಕುಳಿತು ಬಿಟ್ಟಳು. ಅತ್ತೆ ಮಾವ ವಿಷಯ ಕೇಳಿದರೆ ಹೇಳಲು ಬಾಯಿ ಬರುತ್ತಿಲ್ಲ ಅವಳಿಗೆ. ಅಳುತ್ತಿರುವ ಮಗನ ಪರಿವೇ ಇಲ್ಲ. ಕಣ್ಣಲ್ಲಿ ನೀರು ಜಾರುತ್ತಿಲ್ಲ. ಸುಮ್ಮನೆ ಕೋಣೆಗೆ ಹೋಗಿ ಕದವಿಕ್ಕಿ ಕುಳಿತು ಬಿಟ್ಟಳು. 1 ಗಂಟೆ ಹಾಗೆ ಕಳೆದಿತ್ತು. ಕೆಳಗಡೆ ಜೋರಾದ ನೋವಿನ ಚೀರಾಟ ಕೇಳಿದ್ದೆ ಎಚ್ಚರವಾಗಿತ್ತು ಅವಳಿಗೆ. ಭಾರವಾದ ಹೆಜ್ಜೆ ಇಡುತ್ತಲೇ ಕೆಳಗೆ ಬಂದಾಗ ಒಂದಿಷ್ಟು ಸೈನಿಕರು ನಿಂತಿದ್ದರು. ಜೊತೆಗೆ ಅವಳ ಗಂಡ ಶವವಾಗಿ ಗಾಜಿನ ಪೆಟ್ಟಿಗೆಯಲ್ಲಿ ಮಲಗಿಕೊಂಡಿದ್ದ. ಮುಖವೆಲ್ಲ ಛಿದ್ರವಾಗಿದೆ. ಬಾಂಬ್ ಬ್ಲಾಸ್ಟ್ನಲ್ಲಿ ಸಿಕ್ಕಿ ಹಾಕಿಕೊಂಡು ಸಾವನ್ನಪ್ಪಿದ್ದಾನೆ. ವರದಿ ಒಪ್ಪಿಸಿದರು ಅವರು. ಮೌನಿಕಾಳ ಮನಸ್ಸು ವಿಲವಿಲ ಒದ್ದಾಡಿತ್ತು. ಅಂತಕ್ರಿಯೆಯೆಲ್ಲ ನೆರವೇರಿತು. ಮೌನಿಕಾಳ ದಿನಚರಿಯೇ ಬದಲಾಗಿ ಬಿಟ್ಟಿತ್ತು. ಯಾವ ಹೊತ್ತಿಗೆ ಊಟವೋ, ತಿಂಡಿಯೇ ಇಲ್ಲದೆ ಕಳೆದ ಜಾವವೆಷ್ಟು. ಎದೆಯಲ್ಲಿನ ಹಾಲು ಕಡಿಮೆಯಾಗಿ ಮಗ ಹಸಿವೆಯಿಂದ ಒದ್ದಾಡಿದಾಗಲೇ ಅರ್ಥವಾಗಿದ್ದು. ತಾನು ಊಟ ಮಾಡದಿದ್ದರೆ ಮಗುವನು ಹೊಟ್ಟೆಗಿಲ್ಲದೆ ನೆರಳಬೇಕು ಎಂದು. ಗಂಟಲಲ್ಲಿ ಇಳಿಯದ ತುತ್ತನ್ನು ಮಗನಿಗಾಗಿ ನುಂಗಬೇಕಾಯಿತು. ಇದೆಷ್ಟು ಘೋರ ನರಕ ಎಂದು ಅದೆಷ್ಟು ಹತ್ತಳೋ. 3 ತಿಂಗಳಾದರೂ ಅವಳ ಸ್ಥಿತಿ ಬದಲಾಗಲಿಲ್ಲ. ಆದರ್ಶ್ನ ತಂದೆ ತಾಯಿಗಂತೂ ಅವಳ ಸ್ಥಿತಿ ಕಂಡು ಹೃದಯಕ್ಕೆ ಇರಿದಂತಾಗುತ್ತಿತ್ತು. ಆದರೂ ಮಗ ತಮ್ಮ ಮೇಲೆ ಹೊರಿಸಿದ ಜವಾಬ್ದಾರಿ ಅವರಿಗೆ ಮಾಡಲೇಬೇಕಿತ್ತು. ಮೌನಿಕಾ, ನಿನ್ನ ಬಳಿ ಏನೋ ಮಾತನಾಡಬೇಕಿತ್ತು ಮಗಳೇ, ಪೀಠಿಕೆ ಹಾಕಿದರು. ಹೇಳಿ ಎನ್ನುವಂತೆ ಅವಳು ಅವರೆಡೆಗೆ ನೋಡಿದಾಗ, ಅದು ಮಗು, ಅದು ನೀನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ತುಂಬ ಚಿಕ್ಕ ವಯಸ್ಸು ಮಗಳೇ ನಿಂದು. ಹಾಗಾಗಿ ಅವನನ್ನು ಮರೆತು ಬೇರೆ ಮದುವೆ ಆಗುವೆಡೆಗೆ ಗಮನ ಹರಿಸು ಎಂದಾಗ ದಡಕ್ಕನೆ ಎದ್ದು ನಿಂತವಳು, ನಿಮಗೆ ನಾನು ಭಾರವಾದರೆ ಹೇಳಿ, ಬೇರೆಲ್ಲಾದರೂ ಹೊರಟು ಹೋಗುತ್ತೀನಿ. ಇನ್ನೊಂದು ಮದುವೆ ವಿಚಾರ ಎತ್ತಬೇಡಿ.
ನನಗೆ ಈ ಜನ್ಮದಲ್ಲಿ ಅವರೊಬ್ಬರೇ ಗಂಡ, ಅವರೊಬ್ಬರೇ ಈ ಮನಸ್ಸಿನಲ್ಲಿ ಇರುವುದು, ಅವರ ಜಾಗದಲ್ಲಿ ಮತ್ಯಾರೂ ಬರಲು ಸಾಧ್ಯವಿಲ್ಲ ಎಂದವಳನ್ನು ನೋಡಿ ಅವರಿಗೆ ಹೃದಯ ತುಂಬಿ ಬಂದಿತು. ಮತ್ತೆ ಯಾವತ್ತೂ ಮರುಮದುವೆ ವಿಚಾರ ಎತ್ತಲಿಲ್ಲ. 4 ತಿಂಗಳು ಕಳೆದಿದ್ದವು ಸದ್ದಿಲ್ಲದಂತೆ. ಆ ದಿನ ಸರಿಯಾಗಿ 5 ದಿನವಾಗಿತ್ತು. ಮೌನಿಕಾಳಿಗೆ ತಾನು ನೆಟ್ಟು ಗಂಡನಿಂದ ನೀರರಿಸಿದ ಗಿಡದ ಬಳಿ ಮಗನೊಟ್ಟಿಗೆ ಹೋಗುವಾಗ ಯಾರೋ ಹಿಂಬಾಲಿಸುತ್ತಾರೆ ಎನಿಸಿ ಆ ದಿನ ಮನೆಯ ಕೆಲಸದಾಳು ಶೀಶಾಳನ್ನು ಸ್ವಲ್ಪ ದೂರದಿಂದ ತನ್ನನ್ನು ಹಿಂಬಾಲಿಸಿ ಬರುವಂತೆ ಹೇಳಿದ್ದಳು. ಅವಳ ಅನುಮಾನ ನಿಜವೇ ಆಗಿತ್ತು. ಶೇಷ ಮುಂದಾಲೋಚನೆ ಮಾಡಿ ಹಿಡಿದು ಬಂದ ಹಗ್ಗದಲ್ಲಿ ಸಿಕ್ಕಿಬಿಟ್ಟಿದ್ದ. ಮೌನಿಕಾಳನ್ನು ದಿನಾಲೂ ಹಿಂಬಾಲಿಸುತ್ತಿದ್ದ ವ್ಯಕ್ತಿ. ಮಗುವನ್ನು ಅಲ್ಲೇ ಪಕ್ಕದಲ್ಲಿ ಮಲಗಿಸಿ ತಾನು ಓಡಿ ಬಂದಳು ಮೌನಿಕಾ. ಮುಸುಕುಧಾರಿಯಾದ ಅವನ ಮುಖಕ್ಕೆ ಹೊದ್ದಿದ್ದ ಬಟ್ಟೆ ಕಿತ್ತೆಸೆದಳು ಕೋಪದಲ್ಲಿ. ಅವನಿನ್ನೂ ಕೊಸರಾಡುತ್ತಲೇ ಇದ್ದ ಅವರಿಂದ ಬಿಡಿಸಿಕೊಳ್ಳಲು. ಅವನ ಮುಸುಕು ತೆಗೆದ ಮೌನಿಕಾಳ ಕಣ್ಣು ದೊಡ್ಡದಾಯಿತು. ತನ್ನ ಕಣ್ಣನ್ನು ತಾನೇ ನಂಬದಾದಳು. ಶೇಷ ಬಿಡು, ಹೊರಡದ ಧ್ವನಿ ಹೊರಹಾಕಿ ಕಿರುಚಿದಳು. ಅವನು ತಲೆ ತಗ್ಗಿಸಿ ನಿಂತಿದ್ದ. ಒಂದು ಕೈನಲ್ಲಿ ಸ್ಟಿಕ್ ಹಿಡಿದು ಕಾಲಿಲ್ಲದ ಒಂದು ಕಾಲಿಗೆ ಕೃತಕ ಕಾಲು ಜೋಡಿಸಿಕೊಂಡು ಅಪರಾಧಿಯಂತೆ ನಿಂತಿದ್ದ ಆದರ್ಶ್. ನಿಂತಲ್ಲೇ ಕುಸಿದಳು ಅವಳು. ಮುಖ ಮುಚ್ಚಿ ಅಳ ಹತ್ತಿದಳು. ಸಮಾಧಾನಿಸಲು ಧೈರ್ಯ ಸಾಲಲಿಲ್ಲ ಅವನಿಗೆ. ಯಾಕೆ ಹೀಗೆ ಮಾಡಿಬಿಟ್ಟಿರಿ ನೀವು? ಯಾಕಿಂತಹ ದ್ರೋಹ ಮಾಡಿಬಿಟ್ಟಿರಿ ಎನ್ನುತ್ತಾ ಬಿಕ್ಕುತ್ತಿದ್ದವಳು ಆಕ್ರೋಶದಿಂದ ಎದ್ದು ನಿಂತು ಅವನ ಕಾಲರ್ ಪಟ್ಟಿ ಹಿಡಿದು ಗುಡುಗಿದಳು. ಹೇಳಿ, ಯಾಕೆ ಹೀಗೆ ಮಾಡಿಬಿಟ್ರಿ? ಹೇಳಿ ಹೇಳಿ ಎನ್ನುತ್ತಾ ಅವನ ಎದೆಗೆ ಹೊರಗೆ ಕಣ್ಣೀರು ಹರಿಸಿದಳು. ಅವನ ಕಣ್ಣಿಂದಲೂ ಹನಿಗಳುದುರಿದವು. ಗಟ್ಟಿಯಾಗಿ ತಪ್ಪಿದ ಒಂದೇ ಕೈನಿಂದ ಇನ್ನೊಂದು ಕೈಯನ್ನು ಭಾರತ ಮಾತೆಯ ಮಡಿಲಿಗೆ ಹಾಕಿ ಬಂದಿದ್ದನಲ್ಲ. ಅವನನ್ನು ತಳ್ಳಿದಳು ಕೋಪದಲ್ಲಿ, ಎದೆಗೆ ಕುತ್ತಿದಳು ಆಕ್ರೋಶದಲ್ಲಿ. ಎದುರಾಳಿಯ ಗುಂಡಿಗೆ ಎದೆಯೊಡ್ಡಿ ನಿಲ್ಲುವ ಗಣ್ಯತೆ ಅವನದ್ದು. ತನ್ನವಳ ಕೋಪ ತಣಿಯುವಷ್ಟು ಹೊತ್ತು ಅವಳೆದುರು ಎದೆ ಕೊಟ್ಟು ನಿಲ್ಲಲಾರನೆ. ಅವಳು ತನ್ನನ್ನು ಹೇಗಿದ್ದರೂ ಸ್ವೀಕರಿಸಬಲ್ಲಳು ಎಂದು ತಿಳಿದಿದ್ದಾನೆ ಅವನು. ಆದರೆ ತನ್ನಿಂದಾಗಿ ಅವಳು ಅವಳ ಆಕಾಂಕ್ಷೆ ಬಯಕೆಗಳನ್ನು ಸಾಯಿಸಿಕೊಂಡು ಇಡೀ ಜೀವನ ನನ್ನ ಸೇವೆಯಲ್ಲಿ ಕಳೆಯಬೇಕಾ? ಎಷ್ಟು ಒಳ್ಳೆ ಮನಸ್ಸು ಅವಳದ್ದು. ಅವಳು ಚೆನ್ನಾಗಿ ಬಾಳಬೇಕು ಎಂದೆಲ್ಲ ಯೋಚಿಸಿದವನು ಅನಾಥನಾದ ಬಾಂಬ್ ಸ್ಫೋಟದಲ್ಲಿ ಸತ್ತ ತನ್ನ ಸ್ನೇಹಿತನನ್ನು ತನ್ನ ಹೆಸರಿನಲ್ಲಿ ಕಳಿಸಿದ. ಬರೀ ಅವಳ ಜೀವನ ಒಳ್ಳೆಯದಾಗಲಿ ಎಂಬ ನಿಸ್ವಾರ್ಥ ಉದ್ದೇಶದಿಂದ. ಆದರೆ ತನ್ನ ಮಗು, ಅದರ ಮುಖವನ್ನು ಒಮ್ಮೆಯೂ ನೋಡಿಲ್ಲ ಅವನು. ಹಾಗಾಗಿ ದಿನ ಹಿಂಬಾಲಿಸಿಕೊಂಡು ಬರುತ್ತಿದ್ದ. ಆದರೆ ಒಂದು ದಿನವೂ ಮಗುವಿನ ಮುಖ ನೋಡಲಾಗಲಿಲ್ಲ ಅವನಿಗೆ. ವಿಧಿಯ ಆಟವೇ ಅವರನ್ನು ಕೂಡಿಸಬೇಕು ಎಂದು ಯೋಜಿಸಿರುವಾಗ ಅವನ ಆಟವೆಲ್ಲಿ ನಡೆದಿತು? ಈ ಅಂಗವಿಕಲನೊಂದಿಗೆ ಹೇಗೆ ಜೀವನ ಸವಿಸುತ್ತೀಯ ಮೌನಿ? ಅರ್ಥರ್ಥವಾದ ಧ್ವನಿಯಿಂದ ಕೇಳಿದ. ಅಂಗವಿಕಲತೆ ದೇಹಕ್ಕೆ ಹೊರತು ಮನಸ್ಸಿಗಲ್ಲ. ಇಷ್ಟು ದಿನ ನನ್ನ ಕಣ್ಣೀರು ನೋವು ನೋಡಿ ನಮಗೇನೂ ಅನಿಸಲಿಲ್ವಾ? ಹೊರಟು ಹೋಗಿ ಹೋಗಿ, ಮತ್ತೆ ನನ್ನೆದುರು ಬರಬೇಡಿ ಎಂದು ಕಿರುಚಿದಳು. ಅದು ಅವಳ ಮನಸ್ಸಿನಿಂದ ಬಂದ ಮಾತಲ್ಲ ಎಂದು ಅರಿಯದ ದಡ್ಡನಲ್ಲ ಅವನು. ದಯವಿಟ್ಟು ಇನ್ಯಾವತ್ತೂ ನನ್ನ ಬಿಟ್ಟು ಹೋಗಬೇಡಿ, ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ, ನನ್ನನ್ನು ಅನಾಥೆ ಮಾಡಿ ಹೋಗಬೇಡಿ ಎನ್ನುತ್ತಾ ಮತ್ತೆ ಅವನ ಎದೆಗುರುಗಿ ಬಿಕ್ಕಿ ಬಿಕ್ಕಿ ಅತ್ತಳು. ಕ್ಷಮಿಸಿಬಿಡು ಮೌನಿ, ನನ್ನನ್ನು ಕ್ಷಮಿಸಿಬಿಡು ಎಂದ ಅವಳ ತಲೆ ನೆವರಿಸುತ್ತಾ. ಇಷ್ಟು ದಿನ ಎಲ್ಲಿದ್ದೀರಿ? ಯಾಕೆ ಹೀಗೆ ಮಾಡಿಬಿಟ್ಟರಿ ಎಂದಳು ಅಳು ನಿಯಂತ್ರಿಸುತ್ತಾ. ನಡೆದ ಎಲ್ಲವನ್ನೂ ವಿವರಿಸಿದ. ಅವನ ಕೆನ್ನೆಗೆ ಬಿದ್ದಿತ್ತು ಮತ್ತೊಮ್ಮೆ ಅವಳ ಕೈನಿಂದ. ಈ ಬಾರಿ ಅವನು ಅಳುಕಲಿಲ್ಲ, ನಕ್ಕು ಬಿಟ್ಟ. ಅವಳು ಹುಸಿಮುನಿಸು ತೋರಿದಳು. ಅವನನ್ನು ನೂಕಿ ದೂರ ಸರಿದಳು. ಮಗುವಿನ ಬಳಿ ಹೋಗುತ್ತಿದ್ದ ಅವನ ಹೆಜ್ಜೆ ತಡೆಯುವಂತೆ ಅಡ್ಡ ಬಂದಿದ್ದು ಅವಳ ಕೈ. ಆತಂಕದಿಂದ ಅವಳೆಡೆಗೆ ನೋಡಿದ. ಅವಳ ಮುಖದಲ್ಲಿ ಕೋಪವಿತ್ತು. ಪ್ಲೀಸ್ ಕಣೋ ಮಗು, ಅವನು ಮುಖ ಚಿಕ್ಕದು ಮಾಡಿಕೊಂಡು ದೈನ್ಯತೆಯಿಂದ ಬೇಡಿಕೊಂಡ. ಅವನ ಕೈನಲ್ಲಿದ್ದ ಸ್ಟಿಕ್ ಬಿಸಾಕಿ ಅವನ ಪಕ್ಕ ಬಂದು ಹೆಗಲಿಗೆ ಹೆಗಲಾಗಿ ನಿಂತು ತಾನೇ ಮಗುವಿನ ಬಳಿ ಕರೆದುಕೊಂಡು ಹೋದಳು. ತಾನೆಷ್ಟು ಧನ್ಯ ಎಂದಿತು ಅವನ ಅಂತರಾತ್ಮ. ಮತ್ತೆ ಎಲೆ ಪಾತ್ರೆಯಲ್ಲಿ ನೀರನ್ನು ತಂದು ಅವನ ಕೈನಲ್ಲಿ ನೀಡಿದಳು. ಅದೇ ಮಾವಿನ ಗಿಡಕ್ಕೆ ನೀರೆರೆದ ಅವನು, ಈ ಬಾರಿ ಸಂತೃಪ್ತಿಯಿಂದ. ಮಗನನ್ನು ಸಾಕೆನಿಸುವಷ್ಟು ಮುದ್ದಿಸಿದ. ಮಡದಿಯನ್ನು ಸಂತೈಸಿದ. ಅವರಿಬ್ಬರೊಟ್ಟಿಗೆ ಮನೆಗೆ ಹೊರಟ. ತನ್ನದೇ ಮನೆಗೆ ತನ್ನವರನ್ನು ನೋಡಲು
ತನ್ನವರೊಡನೆ ಹೊರಟ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.